ಎಲ್ಲರಿಗೂ ನಮಸ್ಕಾರ. ನಾನು ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿ ಚೊಚ್ಚ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅವರೆಕಾಳನ್ನು ನಾನು ನೆನೆಸಿ ಇದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಟವಲ್ ಮೇಲೆ ಒಣಗಾಕಿಟ್ಟಿದ್ದೀನಿ. ಅದು ತ್ಯಾವ ಇರುತ್ತಲ್ಲ, ಆ ತ್ಯಾವ ಎಲ್ಲ ಎಳ್ಕೊಂಬಿಡ್ಬೇಕು ಟವಲು. ಆ ತ್ಯಾವ ಇದ್ದರೆ ಎಣ್ಣೆಗೆ ಹಾಕೋಪಟ್ಟಿಗೆ ಹೇಗಿರುತ್ತೆ, ಹಾಗಾಗಿ ಅದನ್ನು ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಅಂದರೆ ಒಣಗಿಸಿ ಅಂದರೆ ತೇವ ಹೋಗೋವರೆಗೂ ನಾನು ಕಾಟನ್ ಬಟ್ಟೆಯಲ್ಲಿ ಒಣಗಿಸಿದ್ದೀನಿ. ತೇವ ಎಲ್ಲ ಹೋದ್ಮೇಲೆ ನಾವೇನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಈ ಇದಕ್ಕೆ ಬೇಳೆ ಚೋಚ ಅಂತೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನೋಡಿ, ತೇವ ಸ್ವಲ್ಪನೂ ಕೈಗೆ ಮೆತ್ತೋದಿಲ್ಲ, ಆ ರೀತಿ ನೀಟಾಗಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಕಾದಿದೆ. ನಾನೀಗ ಅವರೆಕಾಳನ್ನ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾಗಲೇ ನೀವು ಈ ಅವರೆಕಾಳನ್ನು ಹಾಕಿ. ಅವರೆಕಾಳು ಹಾಕಿದ ತಕ್ಷಣ ನೋಡಿ ಆ ಥರ ಬರುತ್ತೆ. ಬೆಂದ ಮೇಲೆ ತಾನಾಗೆ ಅದು ಮೇಲೆ ಬರುತ್ತೆ ಅವರೆಕಾಳು. ನಮಗೆ ಹೇಗೆ ಬೆಂದಿದೆ ಅಂತ ಆವಾಗ ಗೊತ್ತಾಗುತ್ತೆ. ಈಗ ಅದು ಒಳಗಡೆನೇ ಇರುತ್ತೆ, ಬೇಯ್ತಾನೆ ಇರುತ್ತೆ. ಬೆಂದ ತಕ್ಷಣ ಈಸಿಯಾಗಿ ಸುಲಭವಾಗಿ ಮೇಲೆ ಬಂದ್ಬಿಡುತ್ತೆ. ನೋಡ್ತಾ ಇರ್ಬೋದು, ನಾನು ಎರಡನೇ ಸರಿ ಕೂಡ ಹಾಕ್ತಾಯಿದ್ದೀನಿ. ಈ ರೀತಿ ಬರುತ್ತೆ ಮಾಡೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ. ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ನೀವು ಒಂದ್ಸರಿ ಟ್ರೈ ಮಾಡಿ. ನಾನು ಆಲ್ರೆಡಿ ಒಂದು ಟೈಮ್ ಮಾಡಿದ್ದೆ, ಅದು ನನ್ನ ಮಗಳಿಗೆ ಕೊಡ್ತಾಯಿದ್ದೀನಿ. ಅವಳು ಬೇಕು ಅಂತ ತುಂಬ ಗಲಾಟೆ ಮಾಡ್ತಾಯಿದ್ಳು, ಹಾಗಾಗಿ ಸ್ವಲ್ಪನೇ ಅವಳಿಗೆ ಹಾಕಿದ್ದೀನಿ. ಅವಳು ತಿಂತಾಯಿದ್ದಾಳೆ, ಬಿಸಿ ಅಂತ ಹೇಳ್ತಾ ಇದ್ದಾಳೆ. ಬಿಸಿ ಹೂ ಬಿಡು ಅಂತ ಇಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿದೆ ಅಂತ ಕೇಳಿದಾಗೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಳೆ. ತುಂಬಾ ಟೇಸ್ಟಿಯಾಗಿ ಇರುತ್ತೆ ಈ ಅವರೆಕಾಳು. ಅದು ಚಳಿಗಾಲಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗಳು ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಚೆನ್ನಾಗಿದೆ ಅಂತ ಹೀಗೆ ತಲೆ ಅಲ್ಲಾಡಿಸ್ತಾ ಇದ್ಲು. ನೋಡಿ, ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಲ್ಲ ಮಾಡಿದ್ಮೇಲೆ ನೋಡಿ ಈ ರೀತಿ ಕಂದು ಬಣ್ಣ ಬರುತ್ತೆ, ಅದೇ ಕೆಂಪಿಗೆ ಬಂದ ತಕ್ಷಣ ಎತ್ಕೊಂಬಿಡ್ಬೇಕು. ಇಲ್ಲಾಂದರೆ ಸ್ವಲ್ಪ ಹೊತ್ತು ಹಾಗೆ ಇರಲಿ, ಇನ್ನೂ ಸ್ವಲ್ಪ ಬ್ರೌನ್ ಆಗಲಿ ಅಂದರೆ ಆಮೇಲೆ ಎತ್ತ ಮೇಲೆ ಅದು ಬ್ಲಾಕ್ ಆಗಿಬಿಡುತ್ತೆ. ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಇಷ್ಟು ಮಾತ್ರ ಮೇಲೆ ನೋಡಿ, ಆ ಬಬ್ಬಲ್ಸ್ ಏನಿದೆ ಆ ಬಬ್ಬಲ್ಸ್ ಎಲ್ಲ ಕಮ್ಮಿ ಆಗುತ್ತಾ ಹೋಗುತ್ತೆ. ಅವರೆಕಾಳೆಲ್ಲ ಮೇಲಕ್ಕೆ ಬರುತ್ತೆ. ಕರೆಕ್ಟ್ ಪ್ರೋಸೆಸ್ ಆಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಮಾಡಿ ಕ್ಲೀನಾಗಿ ನೀಟಾಗಿ ಎತ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ಇರುತ್ತೆ. ನಾನು ತೋರಿಸ್ತೀನಿ ನೋಡಿ, ಈ ರೀತಿ ಇರುತ್ತೆ. ಅದು ಬಾಂಡಿಗೆ ಹಾಕಿದ್ರೆ ಮತ್ತೆ ಅದು ಹಾಕಿದ್ರೆ ಟನ್ ಅನ್ನುತ್ತೆ. ಒಂದು ಕಾಳು ಹಾಕಿದ್ರೆ ಅದು ಟನ್ ಅನ್ನುತ್ತೆ. ಆ ಸೌಂಡ್ ಬರಬೇಕು ನಾವು ಮಾಡೋ ಅಂಥ ಅವರೆಕಾಳು. ನೋಡಿ ಈ ರೀತಿ ಇರುತ್ತೆ. ಎತ್ಕೊಂಡು ಇದಕ್ಕೆ ನಾವು ಕಡಲೆ ಬೀಜ ಮತ್ತು ಕಡಲೆಪಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನಾನು ಆಲ್ರೆಡಿ ಅದು ವಿಡಿಯೋ ಸ್ಲಿಪ್ ಆಗೋಗಿದೆ, ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ. ಕಡಲೆ ಬೀಜ, ಕಡಲೆಪಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ಸುದಿಸಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲಾನ ಕೂಡ ಮಿಕ್ಸ್ ಮಾಡಿದ್ದೀನಿ. ನಾನು ಮಕ್ಕಳಿರೋದ್ರಿಂದ ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಡೈರೆಕ್ಟ್ ಹಾಗೆ ಹಾಕ್ಕೊಳೋದಷ್ಟೇ, ಅದಕ್ಕಿನ್ನೇನು ಪ್ರೋಸೆಸ್ ಇಲ್ಲ. ಅವೆಲ್ಲ ಸುದುಗಿಸಿದಾದ್ಮೇಲೆ ಮೇಲೆ ಉಪ್ಪು ಖಾರ ಎಲ್ಲ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಅವರೆಕಾಳು ಚೋಚ ಕಂಪ್ಲೀಟ್ ಆಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಅದು ಚಳಿಗಾಲಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅವರೆಕಾಳಂತೂ ತಿನ್ನೋದಕ್ಕೆ. ನಾನು 1 kg ಆಗೋಷ್ಟು ಅವರೆಕಾಳಲ್ಲಿ ಮಾಡಿಟ್ಕೊಂಡಿದ್ದೀನಿ. ನನ್ನ ದೊಡ್ಡ ಮಗಳಿಗಂತೂ ತುಂಬಾ ಇಷ್ಟ. ಅದಕ್ಕಾಗಿ ನಮ್ಮ ಅತ್ತೆ ಕೂಡ ಕೇಳ್ತಾಯಿದ್ರು ಮಾಡು ಅಂತ, ಹಾಗಾಗಿ ಮಾಡಿದೆ. ಮಾಡೋದ್ರ ಜೊತೆ ನಿಮಗೂ ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಲೈಕ್ ಮಾಡಿ. ಹಾಗೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು.